ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎರಡನೇದು, ಇದು ಆಯ್ಕೆಯಾದಂಥ ಕಾರ್ಯಕರ್ತ ಇತ್ತೀಚೆಗೆ ಬಿಜೆಪಿಗೆ ಬಂದಂಥವ್ರು. 1.5 ವರ್ಷದ ಹಿಂದೆ ಬಿಜೆಪಿಗೆ ಬಂದಂಥ ವ್ಯಕ್ತಿಗೆ ವಿಧಾನ ಪರಿಷತ್ ಅಂತ ಸ್ಥಾನ ಕೊಟ್ಟಂಥದ್ದು ಬಿಜೆಪಿಯ ಕಾರ್ಯಕರ್ತರಿಗೆಲ್ಲರಿಗೆ ತುಂಬ ನೋವಾಗಿದೆ. ಅದು ಡಾಕ್ಟರ್ ಧನಂಜಯ ಸರ್ಜಿಯವರು, ನೀವು ದಾಖಲೆಯನ್ನು ತೆಗೆದರೆ ಗೊತ್ತಾಗ್ತದೆ. ಶಿವಮೊಗ್ಗದಲ್ಲಿ ಹರ್ಷ ಕೊಲೆಯಾಗಿ ಸಾವರ್ಕರ್ ಫೋಟೋ ತೆಗೆಯುವಂಥದ್ದು ಈ ಎಲ್ಲ ಘಟನೆಗಳು ಆದಾಗ ಶಿವಮೊಗ್ಗದಲ್ಲಿ ಅವರ ಸರ್ಜಿ ಫೌಂಡೇಶನ್ನಿಂದ ಶಾಂತಿಗಾಗಿ ನಡೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಪರಿವಾರದ ವಿರುದ್ಧವಾಗಿ, ಸಂಘ ಪರಿವಾರ ಬಿಜೆಪಿಯ ವಿರುದ್ಧ, ನಮ್ಮ ಗೃಹ ಸಚಿವರ ವಿರುದ್ಧ, ನಮ್ಮ ಆಗದ ಶಾಸಕರುಗಳ ವಿರುದ್ಧ ಶಾಂತಿಗಾಗಿ ನಡೆ ಅಂತ ಕಮ್ಯುನಿಸ್ಟ್ಗಳು, ನಕ್ಸಲ್ವಾದಿಗಳು, ಪ್ರಗತಿಪರರು ಅಂತ ಹೇಳುವಂಥವರು ಮತ್ತು ಕ್ರಿಶ್ಚಿಯನ್ ಮುಸ್ಲಿಂ ಯಾರು ನಾಯಕರುಗಳನ್ನು ಕುತ್ಕೊಳಿಸಿಟ್ಟು ಶಾಂತಿಗಾಗಿ ನಡೆ ಅಂತ ಪರಿವಾರದ ವಿರುದ್ಧ ಮಾಡಿದವರು. ಆಯಿತು, ಅದರ ಮೇಲೆ ಅವ್ರು ಪಾರ್ಟಿ ಬಂದಕ್ಕೆ ಆಕ್ಷೇಪ ಇಲ್ಲ. ಇನ್ನೊಂದು ನೆಕ್ಸ್ಟ್ MLA ಎಲೆಕ್ಷನ್ ಕೊಟ್ಟರೆ ದುಡ್ಡಿದೆ ಅವರಿಗೆ, ಕೊಟ್ಟರೆ ನಂದು ಅಲ್ಲ. ಆದರೆ ವಿಧಾನ ಪರಿಷತ್ ಅಂತ ಸ್ಥಾನ ಕೊಡುವಾಗ ಒಂದು ಹಿರಿಯ ಕಾರ್ಯಕರ್ತರಿಗೆ ಕೊಡಬೇಕಾದಂಥದ್ದು ಒಂದು ಸ್ವಾಭಾವಿಕವಾಗಿ. ಹಾಗಾಗಿ ಇವತ್ತು ಕಾರ್ಯಕರ್ತರೆಲ್ಲರೂ ಸ್ಪರ್ಧೆ ಮಾಡಬೇಕು ಅಂತ ನನಗೆ ಒತ್ತಾಯ ಮಾಡಿದರು. ನನ್ನ ಮನಸ್ಸಿಗೂ ಕನ್ವಿನ್ಸ್ ಆಗಿಲ್ಲ. ಹೋದ ಸರ್ತಿ ಕನ್ವಿನ್ಸ್ ಆಯಿತು, ಪಕ್ಷ ಮಾಡಿದ್ದಕ್ಕೆ ಓಕೆ, ಪಕ್ಷಕ್ಕೋಸ್ಕರ ಆಗಿದೆ. ಈ ಸರ್ತಿ ಮಾಡಿದ್ದು ಪಕ್ಷಕ್ಕೂ ಅಲ್ಲ, ಇದು ಯಾರೋ ಕೆಲವು ವ್ಯಕ್ತಿಗಳು ಮಾಡಿದಂಥ ನಿರ್ಧಾರ ಅಂತ ನನಗನ್ನಿಸಿತು. ಹಾಗಾಗಿ ಇಲ್ಲ, ಈ ಬಾರಿ ಇದರಲ್ಲಿ ನಾನು ನಿಲ್ಲಲಿಕ್ಕೆ ಕಾರಣ ಅಂದರೆ ಈ ಚುನಾವಣೆಯಿಂದ ಯಾವುದೇ ಸರ್ಕಾರ ರಚನೆ ಆಗಲ್ಲ. ರಾಜ್ಯ ಸರ್ಕಾರವೋ ಕೇಂದ್ರ ಸರ್ಕಾರವೋ ಮೋದಿಯ ಚುನಾವಣೆ ಅಲ್ಲ. ಮೋದಿಯ ಚುನಾವಣೆಯಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ ಮತ್ತು ಇದರಲ್ಲಿ ಚಿಹ್ನೆ ಇಲ್ಲ, ಹೆಸರಿನೆದುರು ಒಂದು ಗುರುತು ಹಾಕುವಂಥದ್ದು. ಹಾಗಾಗಿ ಇದಕ್ಕೆ ಪಕ್ಷದಿಂದ ಇದಕ್ಕೆ ನಷ್ಟ ಇಲ್ಲ. ಇದರಲ್ಲಿ ನಷ್ಟ ಆದರೆ ಡಾಕ್ಟರ್ ಧನಂಜಯ ಸರ್ಜಿ ಅವರು ನಾಯಕರು ಆಯ್ಕೆ ಮಾಡಿದಂಥ ಧನಂಜಯ ಸರ್ಜಿ ಅವರು ಸೋಲ್ಬೋದು, ಬಿಟ್ಟರೆ ಇದು ಪಕ್ಷಕ್ಕೆ ನಷ್ಟ ಇಲ್ಲ ಅಂತ ಹೇಳುವ ನನಗೆ ಮನದಟ್ಟಾಗಿ ನಾನು ಸ್ಪರ್ಧಿಸುವಂಥ ನಿರ್ಧಾರವನ್ನು ಮಾಡಿದ್ದೇನೆ. ಮತ್ತು ಇವತ್ತು ಸ್ಪಷ್ಟ ಏನು ಅಂತ ಹೇಳಿದ್ರೆ, ನಾನು ನಿರ್ಧಾರ ಮಾಡಿದ ಮೇಲೆ ನಾನಿವತ್ತು ಗೆಲ್ಲಿಕ್ಕೋಸ್ಕರ ಸ್ಪರ್ಧೆ ಮಾಡ್ತಾ ಇರುವಂಥದ್ದು. ಯಾರನ್ನು ಸೋಲಿಸಲಿಕ್ಕೆ, ಯಾರನ್ನು ಕಲಿಸ್ಲಿಕ್ಕೆ ನಾನು ಈ ಚುನಾವಣೆಯನ್ನು ಸ್ಪರ್ಧೆ ಮಾಡೋದಲ್ಲ. ಎರಡನೇದು, ಇದು ಆಯ್ಕೆಯಾದಂಥ ಕಾರ್ಯಕರ್ತ ಇತ್ತೀಚೆಗೆ ಬಿಜೆಪಿಗೆ ಬಂದಂಥವ್ರು. 1.5 ವರ್ಷದ ಹಿಂದೆ ಬಿಜೆಪಿಗೆ ಬಂದಂಥ ವ್ಯಕ್ತಿಗೆ ವಿಧಾನ ಪರಿಷತ್ ಅಂತ ಸ್ಥಾನ ಕೊಟ್ಟಂಥದ್ದು ಬಿಜೆಪಿಯ ಕಾರ್ಯಕರ್ತರಿಗೆಲ್ಲರಿಗೆ ತುಂಬ ನೋವಾಗಿದೆ. ಅದು ಡಾಕ್ಟರ್ ಧನಂಜಯ ಸರ್ಜಿಯವರು, ನೀವು ದಾಖಲೆಯನ್ನು ತೆಗೆದರೆ ಗೊತ್ತಾಗ್ತದೆ. ಶಿವಮೊಗ್ಗದಲ್ಲಿ ಹರ್ಷ ಕೊಲೆಯಾಗಿ ಸಾವರ್ಕರ್ ಫೋಟೋ ತೆಗೆಯುವಂಥದ್ದು ಈ ಎಲ್ಲ ಘಟನೆಗಳು ಆದಾಗ ಶಿವಮೊಗ್ಗದಲ್ಲಿ ಅವರ ಸರ್ಜಿ ಫೌಂಡೇಶನ್ನಿಂದ ಶಾಂತಿಗಾಗಿ ನಡೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮ್ಮ ಪರಿವಾರದ ವಿರುದ್ಧವಾಗಿ, ಸಂಘ ಪರಿವಾರ ಬಿಜೆಪಿಯ ವಿರುದ್ಧ, ನಮ್ಮ ಗೃಹ ಸಚಿವರ ವಿರುದ್ಧ, ನಮ್ಮ ಆಗದ ಶಾಸಕರುಗಳ ವಿರುದ್ಧ ಶಾಂತಿಗಾಗಿ ನಡೆ ಅಂತ ಕಮ್ಯುನಿಸ್ಟ್ಗಳು, ನಕ್ಸಲ್ವಾದಿಗಳು, ಪ್ರಗತಿಪರರು ಅಂತ ಹೇಳುವಂಥವರು ಮತ್ತು ಕ್ರಿಶ್ಚಿಯನ್ ಮುಸ್ಲಿಂ ಯಾರು ನಾಯಕರುಗಳನ್ನು ಕುತ್ಕೊಳಿಸಿಟ್ಟು ಶಾಂತಿಗಾಗಿ ನಡೆ ಅಂತ ಪರಿವಾರದ ವಿರುದ್ಧ ಮಾಡಿದವರು. ಆಯಿತು, ಅದರ ಮೇಲೆ ಅವ್ರು ಪಾರ್ಟಿ ಬಂದಕ್ಕೆ ಆಕ್ಷೇಪ ಇಲ್ಲ. ಇನ್ನೊಂದು ನೆಕ್ಸ್ಟ್ MLA ಎಲೆಕ್ಷನ್ ಕೊಟ್ಟರೆ ದುಡ್ಡಿದೆ ಅವರಿಗೆ, ಕೊಟ್ಟರೆ ನಂದು ಅಲ್ಲ. ಆದರೆ ವಿಧಾನ ಪರಿಷತ್ ಅಂತ ಸ್ಥಾನ ಕೊಡುವಾಗ ಒಂದು ಹಿರಿಯ ಕಾರ್ಯಕರ್ತರಿಗೆ ಕೊಡಬೇಕಾದಂಥದ್ದು ಒಂದು ಸ್ವಾಭಾವಿಕವಾಗಿ. ಹಾಗಾಗಿ ಇವತ್ತು ಕಾರ್ಯಕರ್ತರೆಲ್ಲರೂ ಸ್ಪರ್ಧೆ ಮಾಡಬೇಕು ಅಂತ ನನಗೆ ಒತ್ತಾಯ ಮಾಡಿದರು. ನನ್ನ ಮನಸ್ಸಿಗೂ ಕನ್ವಿನ್ಸ್ ಆಗಿಲ್ಲ. ಹೋದ ಸರ್ತಿ ಕನ್ವಿನ್ಸ್ ಆಯಿತು, ಪಕ್ಷ ಮಾಡಿದ್ದಕ್ಕೆ ಓಕೆ, ಪಕ್ಷಕ್ಕೋಸ್ಕರ ಆಗಿದೆ. ಈ ಸರ್ತಿ ಮಾಡಿದ್ದು ಪಕ್ಷಕ್ಕೂ ಅಲ್ಲ, ಇದು ಯಾರೋ ಕೆಲವು ವ್ಯಕ್ತಿಗಳು ಮಾಡಿದಂಥ ನಿರ್ಧಾರ ಅಂತ ನನಗನ್ನಿಸಿತು. ಹಾಗಾಗಿ ಇಲ್ಲ, ಈ ಬಾರಿ ಇದರಲ್ಲಿ ನಾನು ನಿಲ್ಲಲಿಕ್ಕೆ ಕಾರಣ ಅಂದರೆ ಈ ಚುನಾವಣೆಯಿಂದ ಯಾವುದೇ ಸರ್ಕಾರ ರಚನೆ ಆಗಲ್ಲ. ರಾಜ್ಯ ಸರ್ಕಾರವೋ ಕೇಂದ್ರ ಸರ್ಕಾರವೋ ಮೋದಿಯ ಚುನಾವಣೆ ಅಲ್ಲ. ಮೋದಿಯ ಚುನಾವಣೆಯಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ ಮತ್ತು ಇದರಲ್ಲಿ ಚಿಹ್ನೆ ಇಲ್ಲ, ಹೆಸರಿನೆದುರು ಒಂದು ಗುರುತು ಹಾಕುವಂಥದ್ದು. ಹಾಗಾಗಿ ಇದಕ್ಕೆ ಪಕ್ಷದಿಂದ ಇದಕ್ಕೆ ನಷ್ಟ ಇಲ್ಲ. ಇದರಲ್ಲಿ ನಷ್ಟ ಆದರೆ ಡಾಕ್ಟರ್ ಧನಂಜಯ ಸರ್ಜಿ ಅವರು ನಾಯಕರು ಆಯ್ಕೆ ಮಾಡಿದಂಥ ಧನಂಜಯ ಸರ್ಜಿ ಅವರು ಸೋಲ್ಬೋದು, ಬಿಟ್ಟರೆ ಇದು ಪಕ್ಷಕ್ಕೆ ನಷ್ಟ ಇಲ್ಲ ಅಂತ ಹೇಳುವ ನನಗೆ ಮನದಟ್ಟಾಗಿ ನಾನು ಸ್ಪರ್ಧಿಸುವಂಥ ನಿರ್ಧಾರವನ್ನು ಮಾಡಿದ್ದೇನೆ.
ಮತ್ತು ಇವತ್ತು ಸ್ಪಷ್ಟ ಏನು ಅಂತ ಹೇಳಿದ್ರೆ, ನಾನು ನಿರ್ಧಾರ ಮಾಡಿದ ಮೇಲೆ ನಾನಿವತ್ತು ಗೆಲ್ಲಿಕ್ಕೋಸ್ಕರ ಸ್ಪರ್ಧೆ ಮಾಡ್ತಾ ಇರುವಂಥದ್ದು. ಯಾರನ್ನು ಸೋಲಿಸಲಿಕ್ಕೆ, ಯಾರನ್ನು ಕಲಿಸ್ಲಿಕ್ಕೆ ನಾನು ಈ ಚುನಾವಣೆಯನ್ನು ಸ್ಪರ್ಧೆ ಮಾಡೋದಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.